ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ನಾವೊಂದು ಮಣ್ಣು ಕಳಿಸ್ತಾ ಇದ್ದೇವೆ. ಆ್ಯಕ್ಚುಲಿ ಒಂದು ನಿನ್ನೆ ಅಲ್ಲ ಮೊನ್ನೆ ಆರ್ಡರ್ ಮಾಡಿದ್ವಿ, ಅದು ನಿನ್ನೆ ರೀಚ್ ಆಗಿತ್ತು. ಅಂದರೆ ಮಣ್ಣನ್ನು ಆರ್ಡರ್ ಮಾಡಿದ್ವಿ, ಅದಕ್ಕೆ ಒಂದು ಬಕೆಟ್ಗೆ ಅದನ್ನು ಹಾಕಿ ಇವಾಗ ವಾಟರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ, ಅವಳಿಗೆ ಗಿಡ ನೆಡಲಿಕ್ಕೆ ಅಂತ. ಅಂದರೆ ನಮ್ಮ ಮನೆಗೆ ಕೂಡ ಬೇಕಾಗ್ತದಲ್ಲ ಗಿಡಗಳನ್ನು ನೆಟ್ಟಿದ್ರೆ, ಮತ್ತು ಯಾವೆಲ್ಲ ಗಿಡ ಆಗ್ತದೆ ಅಂತ ನೋಡ್ಬೋದು, ಒಂದು ಕ್ಯೂರಿಯಾಸಿಟಿ ಅವಳಿಗೆ. ಹಾಗಾಗಿ ಈ ಕೆಲಸ ಮಾಡ್ತಾ ಇದ್ದಾಳೆ ಬೆಳಿಗ್ಗೆ. ನಾನು ಕೂಡ ಸ್ವಲ್ಪ ಹೋಗಿ ಅವಳಿಗೆ ಹೆಲ್ಪನ್ನು ಮಾಡಿದೆ. ಅಂದರೆ ನಾವು ಒಂದು ಗ್ಲಾಸ್ ಇತ್ತು, ಚಿಕ್ಕ ಚಿಕ್ಕ ಲೋಟ. ಆ ಲೋಟದ ಅಂದರೆ ಲೋಟದ ಕೆಳಗೆ ಒಂದು ಭಾಗಕ್ಕೆ ಊದುಬತ್ತಿಯಿಂದ ಸ್ವಲ್ಪ ಹೊಟ್ಟೆ ಮಾಡಲಿಕ್ಕೆ, ಅಂದರೆ ಹೋಲ್ ಮಾಡಿದ್ದು. ಯಾಕಂದರೆ ನಾವು ಮಣ್ಣು ಹಾಕಿದ ಮೇಲೆ ಅದರ ಮೇಲೆ ಬೀಜವನ್ನು ಹಾಕಿದ ಮೇಲೆ ಕೆಳಗಿಂದ ಸ್ವಲ್ಪ ನೀರು ಹೋಗಬೇಕು, ಅಂದರೆ ಗಾಳಿ ಹೋಗಬೇಕು ಮತ್ತು ನೀರು ಕೂಡ ಹೋಗಬೇಕು. ಹಾಗಾಗಿ ಇಲ್ಲಿ ಬೆಂಕಿ ಪಟ್ಟಣ ಹಚ್ಚಿ ಊದುಬತ್ತಿಯಿಂದ ಅದಕ್ಕೆ ಸ್ವಲ್ಪ ಹೋಲನ್ನು ಮಾಡ್ತಾ ಇದ್ದೇನೆ. ಅದಾದಮೇಲೆ ಎಲ್ಲ ಗ್ಲಾಸಿಗೆ ನಾವು ಮಣ್ಣನ್ನು ಹಾಕಿದ್ದೇವೆ. ನೋಡ್ಬೋದು ನೀವು ಎಷ್ಟು ಗ್ಲಾಸ್ ಉಂಟು ಮನೆಯಲ್ಲಿ, ಅಷ್ಟು ಗ್ಲಾಸ್ಗೆ ನಾವು ಹಾಕಿದ್ದೇವೆ. ಇಲ್ಲಿ ನೋಡಿ, ಮಣ್ಣು ತುಂಬ ಚೆಂದವಾಗಿ ಬಂದಿದೆ. ಅಂದರೆ ನಮ್ಮ ಮಣ್ಣಲ್ಲಿ ಆಗುವುದಿಲ್ಲ ಕೆಲವೊಂದು ಗಿಡಗಳು, ಹಾಗಾಗಿ ನೋಡಿ ಇಷ್ಟು ಉಂಟು. ಇದರಲ್ಲಿ ಸ್ವಲ್ಪ ಇವತ್ತು ಹಾಕಬೇಕು, ಇನ್ನು ಸ್ವಲ್ಪ ನೆಕ್ಸ್ಟ್ ದಿನಗಳಲ್ಲಿ ಹಾಕಬೇಕು. ಮತ್ತು ಈ ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ ಯಾವ ಫ್ರೂಟ್ಸನ್ನು ಯಾವ ಮಂತಲ್ಲಿ ಹಾಕಬೇಕು ಅಂತ ಎಲ್ಲ ಕರೆಕ್ಟಾಗಿ ಒಂದು ಒಳ್ಳೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ನಮಗೆ ಕೂಡ ತುಂಬ ಹೆಲ್ಪ್ಫುಲ್. ಹಾಗಾಗಿ ಇಲ್ಲಿ ನೋಡಿ ಕ್ಯಾಬೇಜ್ ಇದನ್ನು ನಾನು ಇವಾಗ ಒಂದು ಗ್ಲಾಸ್ಗೆ ಹಾಕ್ತೇವೆ ನೋಡಿ, ಮತ್ತು ನೋಡುವ ಹೇಗೆ ಬರ್ತದೆ ಅಂತ. ಅಂದರೆ ಈ ಒಂದು ಮಣ್ಣಲ್ಲಿ ಆಗ್ತದಾ ಇಲ್ವಾ ಅನ್ನೋದನ್ನು ಕೂಡ ನಾನು ಅಂದರೆ ಮುಂದಿನ ಲಾಗಲ್ಲಿ ನಿಮಗೆ ತಿಳಿಸ್ತೇನೆ. ನೋಡಿ ಇವಾಗ ಅವಳು ಒಂದೊಂದು ಗ್ಲಾಸಿಗೆ ಹಾಕ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ ಬೀಜವನ್ನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನಮ್ಮದು ಮಣ್ಣಿದ್ದೆಲ್ಲ ಕೆಲಸ, ಗಿಡ ಎಲ್ಲ ನೆಟ್ಟಾದಮೇಲೆ ನನಗೆ ತುಂಬ ಡ್ರೆಸ್ ವಾಶ್ ಮಾಡಲಿಕ್ಕಿತ್ತು, ಸಾಕಾಯಿತು. ಎಲ್ಲ ಬಟ್ಟೆಗಳನ್ನು ಒಗೆದು. ಮತ್ತು ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಬಾರೆದ್ದು ಬಾಳೆ ಗಿಡ ಆಗಿದೆ, ಇವಾಗ ದೊಡ್ಡದಾಗಿದೆ. ಮೊದಲು ಮಗು ಆಗಿತ್ತು ಚಿಕ್ಕ, ದೊಡ್ಡದಾಗಿದೆ, ಆದರೆ ಬಾಳೆಹಣ್ಣು ಆಗಲಿಲ್ಲ, ಇನ್ನು ಆಗಬೇಕಷ್ಟೆ. ಆಮೇಲೆ ನಾನು ಬಟ್ಟೆಗಳನ್ನು ಒಣಗಲಿಕ್ಕೆ ಅಂತ ಹಾಕಿದೆ. ಏನೂ ಬಿಸಿಲಿಲ್ಲ, ಫುಲ್ ಮೋಡ. ಆದರೂ ಪರವಾಗಿಲ್ಲ, ಹೊರಗಡೆ ಹಾಕಿಬಿಡುವ. ಮತ್ತೆ ಬೇಕಿದ್ದರೆ ಚೆನ್ನಾಗಿ ಹಿಂಡಿ ಒಳಗೆ ತಗೊಂಡೋಗಿ ಫ್ಯಾನಿನ ಅಡಿಯಲ್ಲಿ ಹಾಕುವ ಅಂತ ನಾನು ಇಣಲಿಕ್ಕೆ ಏನು ಹೋಗಲಿಲ್ಲ, ಹಾಗೆಯೇ ಹಾಕಿದೆ. ಆಮೇಲೆ 11:30ಗೆ ಊಟ ಮಾಡಿದೆ, ಬೇಗನೆ ಊಟ ಮಾಡಿದ್ದು. ಊಟಕ್ಕೆ ಸಾಂಬಾರು ಬಂದು ಟೊಮೊಟೊ ಸಾರಿತ್ತು, ನೋಡ್ಬೋದು ನೀವು. ಊಟವನ್ನು ಮುಗಿಸಿದೆ. ಆಮೇಲೆ ನಾನು ಊಟ ಮಾಡಬೇಕಾದ್ರೆ ತಂಗಿ ಜೊತೆ ಮಾತಾಡ್ತಾ ಇದ್ದೆ, ಹಾಗೆ ಸುಮ್ಮನೆ. ನಿಜವಾಗಿ ಊಟ ಮಾಡುವಾಗ ಮಾತಾಡಬಾರ್ದು, ಸೀದಾ ಬೇಗ ಊಟ ಮಾಡಬೇಕು. ನನಗೆ ಅಂದರೆ ಸ್ವಲ್ಪ ಚಪ್ಪೆ ಆಯಿತು, ಯಾಕಂದರೆ ಟೊಮೊಟೊ ಅಲ್ವಾ, ಹಾಗಾಗಿ. ಇಲ್ಲದ್ರೆ ಯಾವಾಗಲೂ ನಾನ್ ವೆಜ್ ಇರುತ್ತೆ, ಇವತ್ತು ಟೊಮೊಟೊ ಸಾಂಬಾರು ಮಾಡಿದ್ದು. ಮತ್ತು ನನಗೆ ಟ್ಯಾಬ್ಲೆಟ್ ಕೂಡ ಕುಡಿಲಿಕ್ಕೆ ಉಂಟು, ಹುಷಾರಿರಲಿಲ್ಲ. ಹಾಗಾಗಿ ಊಟವನ್ನು ನಾನು ಕಂಪ್ಲೀಟ್ ಮಾಡಿ ಮತ್ತೆ ಬಿಸಿ ನೀರು ಗ್ಲಾಸ್ಗೆ ಹಾಕ್ಕೊಂಡು, ಇಲ್ಲಿ 3 ಟ್ಯಾಬ್ಲೆಟ್ ಇದೆ, ಇದರಲ್ಲಿ ಒಂದನ್ನು ಇವಾಗ ಕುಡಿಬೇಕು. ನನಗೆ ಟ್ಯಾಬ್ಲೆಟ್ ಕುಡಿಯೋದು ಅಂದ್ರೆ ಇಷ್ಟ ಇಲ್ಲ, ತುಂಬ ಇದು ಆಗ್ತದೆ. ಅಂದರೆ ಮೊದಲೆಲ್ಲ ಹುಷಾರಿಲ್ಲದಿರುವಾಗ ಕುಡಿದು ಸಾಕಾಗಿ ಹೋಗಿದೆ. ಹಾಗಾಗಿ ಅದು ಹಾಗೂ ಈಗ ಕುಡಿಲೇಬೇಕು. ಶೀತಕ್ಕೆ ನಾನು ನಿನ್ನೆ ಹಾಸ್ಪಿಟಲ್ ಹೋಗಿದ್ದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದೆ. ಇವಾಗ ಜ್ವರ ಅಂತ ಹಾಗೆ ಬಿಡಲೇಬಾರ್ದು, ಹಾಗಾಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ರಿಪೋರ್ಟಲ್ಲಿ ಕೂಡ ನಾರ್ಮಲ್ ಅಂತ ಬಂತು. ಅಲರ್ಜಿ, ಶೀತ ಆ ಥರ ಒಂದು ಬಂತು. ಹಾಗಾಗಿ ಅದಕ್ಕೆ ಏನು ಮೆಡಿಸನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ, ಸಿರಪ್ ಕೂಡ ಕೊಟ್ಟಿದ್ದಾರೆ, ಮತ್ತು ಬೆಳಿಗ್ಗೆ ಮತ್ತು ನೈಟಿಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವತ್ತು ಮನೆಯಲ್ಲಿ ಕೆಲಸ ಇದ್ದಿದ್ದರಿಂದ ನನಗೆ ಟ್ಯಾಬ್ಲೆಟನ್ನು ಕುಡಿಯುವಾಗ 11:30 ಆಯಿತು, ಊಟ ಎಲ್ಲ ಮುಗಿಸಿ. ಹಾಗಾಗಿ ಮತ್ತು ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗಿದೆ ಇವಾಗ,
ಅದರದ್ದು ಕೂಡ ಪೇಯ್ನ್ ಉಂಟು, ಹಾಗಾಗಿ ಫೇಸ್ ತುಂಬ ಚೇಂಜ್ ಕಾಣ್ತದೆ. ಮತ್ತು ಸಂಜೆ ಬಿಸಿ ನೀರು ಕಾಯಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದೆ. ಇವಾಗ ಇದರಲ್ಲೇ ಬಿಸಿ ನೀರು ಕಾಯಿಸೋದು, ಹೊರಗಡೆ ಕಾಯಿಸ್ಲಿಕ್ಕೆ ಆಗಲ್ಲ, ಯಾಕಂದರೆ ಮಳೆ ಬರ್ತದೆ. ಆಗಲ್ಲಿ ಗ್ಯಾಸಲ್ಲಿ ಇಟ್ಟರೂ ಪ್ರಯೋಜನ ಇಲ್ಲ, ರಪ್ಪ ಗ್ಯಾಸ್ ಖಾಲಿ ಆಗ್ತದೆ. ಆಮೇಲೆ ಟೀಗೆ ಇಟ್ಟೆ, ಟೀ ಮಾಡಲಿಕ್ಕೆ ಅಂತ. ಅದಕ್ಕಿಂತ ಮೊದಲು ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಂತ ಮಲಗಿದ್ದೆ. ಮಲಗಿದ ಮೇಲೆ ಬಿಸಿ ನೀರು ಕಾಯಿಸಲಿಕ್ಕೆ ಇಟ್ಟು ಟೀ ಮಾಡಲಿಕ್ಕೆ ಇವಾಗ ಟೀಗೆ ಹಾಲು ಹಾಕ್ತಾ ಇದ್ದೇನೆ. ನಾವು ಮನೇಲಿ ಯೂಸ್ ಮಾಡೋದು ನಂದಿನಿ ಹಾಲು, ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದು. ಆಮೇಲೆ ಟೀಗೆ ಅಂತ ಇವತ್ತು ಕೂಡ ಬಿಸ್ಕಿಟ್ ಇತ್ತು. ಮಾರಿ ಬಿಸ್ಕಿಟ್ ಜೊತೆ ಟೀ ಕುಡಿದು ಇವತ್ತಿನ ಒಂದು ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.